Good morning. Yes, yes. ನನ್ನ ಹೆಸರು ಸಂಗಮೇಶ್ ಅಂತ. ಇವತ್ತು ಹಲವಾರು ಒಂದು ಕಾಯಿಲೆ ಬರ್ತಾ ಇದೆ. ಯಾಕೆ ಅಂತ ಹೇಳಿ ಇದು ಮಾಡ್ಬೋದು. ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಹಲವಾರು ಥರ ಆಯಿಲ್ ಇದೆ. ಇಂಥದ್ದಂತಲ್ಲ, ಹಲವಾರು ಆಯಿಲ್ ನಾವು ಅಡುಗೆ ಆಯಿಲು ಎಷ್ಟೊಂದು ಎಫೆಕ್ಟಿವ್ ಆಗಿ ನಮಗೆ ಇದಾಗುತ್ತೆ ಅಂತಂದರೆ ತುಂಬ ಒಂದು ಇದರಲ್ಲಿ ಎಫೆಕ್ಟಿವ್ ಆಗುತ್ತೆ. ಆದರೆ ಅದು ನಮಗೆ ಯಾಕೆ ಈ ಥರ ಎಫೆಕ್ಟಿವ್ ಆಗುತ್ತೆ, ಕೆಲವರಿಗೆ ಎಷ್ಟೋ ಜನಕ್ಕೆ ಈಗ ಚಿಕ್ಕ ಮಕ್ಕಳಿಗೆ ಸಹ ಕೆಲವೊಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ್ಯಕ್ಚುಲಿ ಹೇಳೋದು ನೋಡಿ, ಹಾರ್ಟ್ ಅಟ್ಯಾಕ್ ಯಾವ ಥರ ಆಗುತ್ತೆ, ಯಾಕೆ ಆಗುತ್ತೆ ಅನ್ನೋದು ಕೆಲವರಿಗೆ ಅದು ಅರ್ಥ ಆಗಲ್ಲ, ಮತ್ತು ಅದು ಗೊತ್ತಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಅನ್ನೋದು ಆಗ್ತಿದೆ ಅಂತ ಅನ್ನೋದು ಗೊತ್ತಾಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಚಿಕ್ಕ ಮಕ್ಕಳಿಗೆಲ್ಲ ಈಗ ತುಂಬ ಇಲ್ಲಿ ಕುಂತಲ್ಲೇ ನಿಂತಲ್ಲೇ ಸಹ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯಾಘಾತ ಅಂತ ಎಲ್ಲ ನ್ಯೂಸ್ ಪೇಪರಲ್ಲಿ ಬರ್ತದೆ, ಎಲ್ಲ ನ್ಯೂಸಲ್ಲಿ ಬರ್ತದೆ. ಅದು ನಾನು ಹೇಳ್ತಾ ಇಲ್ಲ, ಎಲ್ಲ ನ್ಯೂಸಲ್ಲಿ ಬರ್ತಾ ಇದೆ. ಯಾಕಂದರೆ ನ್ಯೂಸಲ್ಲಿ ತುಂಬ ಬರ್ತಾ ಇದೆ ಹಾರ್ಟ್ ಅಟ್ಯಾಕಿನ ಬಗ್ಗೆ, ಯಾವ ಥರ ಹಾರ್ಟ್ ಇದಾಗುತ್ತದೆ ತುಂಬ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ ಇವಾಗ ಇಷ್ಟೊಂದು ಫುಲ್ಲು ಹಾರ್ಟ್ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಅದಕ್ಕೆ ಏನು ಕಾರಣ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಯಾಕಂತಂದರೆ ತುಂಬ ಆಯಿಲ್ ಆಗಿರ್ಬೋದು, ತುಂಬ ನಾವು ಈಗ ಎಣ್ಣೆ ಕರೆದಿದ್ದು ಎಲ್ಲ ಹೊರಗಡೆ ಎಲ್ಲ ಮಾರ್ಕೆಟಲ್ಲಿ ಎಲ್ಲರೂ ಹೋದರೂ ನಾವು ಹೋಟೆಲಲ್ಲಿ ತುಂಬ ಕರೆದ ಪದಾರ್ಥವನ್ನು ತಿಂತಿರ್ತೀವಿ. ಯಾಕಂದರೆ ಅದು ತುಂಬ ಬೆಳಗ್ಗಿಂದ ಅದೇ ಪ್ಯಾಕೆಟಲ್ಲೇ ಹಾಕಿರ್ತಾರೆ, ಅದರಲ್ಲೇ ಕರೀತಾರೆ, ಅದರಲ್ಲಿ ಈ ಕಪ್ಪು ಕಲರ್ ಆದರೂ ಸಹ ಅದರಲ್ಲಿ ಈ ಬಜ್ಜಿ ಬೋಂಡ ಇದೆಲ್ಲ ತಿಂದಿರ್ತೀವಿ ಹೊರಗಡೆ. ಅದು ತುಂಬ ಒಂದು ಎಫೆಕ್ಟಿವ್ ಆಗಿ ಇದಾಗುತ್ತೆ. ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅದು ಯಾಕೆ ಈ ಥರ ಆಗುತ್ತೆ ಅಂತ ಹೇಳ್ಬೇಕಂತಂದರೆ ಅದು ನಾನಿವಾಗ ಕೆಲವ್ರಿಗೆ ಎಷ್ಟೋ ಜನ ನೋಡಿ, ಇವಾಗ ಅಪ್ಪು ಸರ್ದು ಒಂದು ನೋಡಿ ಇವತ್ತಿನ ಎಷ್ಟೋ ಒಂದು ಹೆಸರು ಮಾಡಿದ್ದಾರೆ ಅವರು. ಆದರೆ ಅಪ್ಪು ಸರ್ ಅಂತ ಒಂದು ಗಟ್ಟಿಮುಟ್ಟ ಒಂದು ಧ್ಯೇಯನೇ ಅವರೊಂದು ಇಂಥ ಒಂದು ಅದ್ಭುತ ವ್ಯಕ್ತಿ, ಅದೊಂದು ಶಕ್ತಿನಂತಲೇ ಹೇಳ್ಬೋದು. ಅಂಥ ಒಂದು ಇವತ್ತು ಮನೆಯಲ್ಲಿ ಪೂಜೆ ಮಾಡ್ತಾರೆ ಅವ್ರ ಫೋಟೋ ಇಟ್ಟಂದರೆ ಅವ್ರು ಎಂಥ ಒಂದು ವ್ಯಕ್ತಿತ್ವ ಇರ್ಬೋದು. ಅಂಥ ಒಂದು ವ್ಯಕ್ತಿಗೆ ಅಂಥ ಒಂದು ಫಿಟ್ನೆಸ್ ಎಲ್ಲ ಅವರು ಜಿಮ್ ಮಾಡೋರು, ಎಂಥ ಒಂದು ಗಟ್ಟಿದ್ದರೂ ಸಹ ಅವರು ಒಂದು ರೀತಿ ನೋಡಿ ಹಾರ್ಟ್ ಇದಾಗಿ ಈ ಥರ ಆಗಿದೆ. ಇವತ್ತು ಮನೆಯಲ್ಲೇ ಅವರು ಒಂದು ದೇವ್ರ ಪಕ್ಕದಲ್ಲಿ ಅವ್ರನ್ನ ದೇವ್ರು ಅಂತೇಳಿ ಒಂದು ನಾವು ಪೂಜೆ ಮಾಡ್ತಾಯಿದ್ದೇವೆ. ಅಷ್ಟೊಂದು ಒಂದು ಒಳ್ಳೆಯ ಮನಸ್ಸು ಇರೋರು. ಇವತ್ತು ಇಡೀ ಕರ್ನಾಟಕ ಅಲ್ಲ, ಇಡೀ ವಿಶ್ವಕ್ಕೆ ಅವರೊಂದು ಎಲ್ಲಿ ಹೋದಲ್ಲಿ ಸಹ ಎಲ್ಲ ಹೊರಗೆ ನಮ್ಮ ಇಂಡಿಯಾದಲ್ಲ ಹೊರಗಡೆ ಹೋದರೂ ಸಹ ನಾವು ಅವ್ರದ್ದೊಂದು ಫೋಟೋ ಇರ್ತದೆ. ಅಷ್ಟೊಂದು ಬೇಕಾದಂಥ ವ್ಯಕ್ತಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಆದರೆ ಅವ್ರಿಗೊಂದು ಇವತ್ತೊಂದು ನಾವು ದುಃಖದ ವಿಷಯ ಅಂತ ಹೇಳ್ಬೋದು. ಆ ಥರ ಒಂದು ಕೆಲವರಿಗೆ ಎಷ್ಟೋ ಸತಿ ಚಿಕ್ಕ ಮಕ್ಕಳಿಗೆ ಸಹ ಈ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದು ಯಾಕೆ ಆಗ್ತದೆ ಅಂತ ಅನ್ನೋದು ನಾವೊಂದು ಈಗ ಕೆಲವೊಂದು ಆಯಿಲಿನ ಬಗ್ಗೆ ಹೇಳ್ಬೋದು. ಅದಕ್ಕೆ ಹೇಳೋಕ್ಕಂತ ಇವತ್ತು ನಾನು ಬಯಸ್ತಾ ಇದ್ದೇನೆ. ಯಾಕಂತಂದರೆ ಯಾವುದೇ ಕಂಪ್ನಿ ನಾವು ದುಡ್ತಾ ಇಲ್ಲ. ಯಾಕಂತಂದರೆ ಕಂಪ್ನಿ ಅಂತ ಯಾವುದೇ ಆಗಲಿ ಎಲ್ಲ ಆಯಿಲ್ ಮಾರ್ಕೆಟಲ್ಲಿ ಸಿಗುವಂಥದ್ದು ಎಷ್ಟು ಅದರಲ್ಲಿ ಕ್ವಾಂಟಿಟಿಯಾಗಿ ಕೆಮಿಕಲ್ ಇದೆ. ಅದು ತಿಂದು ನಾವು ಯಾವ ಥರ ಒಂದು ಕೆಮಿಕಲ್ ನಾವು ಇದು ಮಾಡ್ತಾಯಿದ್ದೀವಿ, ಅದು ಎಷ್ಟು ಸತಿ ನಾವು ಸಹ ಹೆಸರುಗಳು ಬೇಡ, ಈಗೆಲ್ಲ ಒಂದು ಆಯಿಲು ಸಹ ಇದೇ ಥರನೇ ಇದೆ. ಈಗ ಅದು ಆ ಆಯಿಲಲ್ಲಿ ಯಾವ ಥರ ನಮಗೆ ಕೆಮಿಕಲ್ ಇದೆ ಅಂತ ಈಗ ನಾನು ಖಾಲಿ ಹೇಳಿದರೆ ಯಾರಿಗೆ ಅದು ಅಷ್ಟೊಂದು ಗೊತ್ತಾಗಲ್ಲ. ಇದರಲ್ಲಿ ನಮಗೆ ಗೊತ್ತಾಗೋದು ಆಯಿಲಲ್ಲಿ ಏನಿದೆ ಅಂತ, ಆಯಿಲಲ್ಲಿ ಯಾವ ಥರ ಇದು ಇದೆ, ಕೆಮಿಕಲ್ ಇದೆ, ಅದು ಯಾವ ಥರ ಹಾರ್ಟ್ ಬ್ಲಾಕ್ ಮಾಡ್ತದೆ ಅನ್ನೋದು ನಾನೊಂದು ಡೆಮೋ ಮುಖಾಂತರ ನಿಮಗೆ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ಇವಾಗ ಈ ಗ್ಲಾಸಲ್ಲಿ ನಾನು ನೀರು ಹಾಕಿದ್ದೇನೆ, ಇನ್ನೊಂಚೂರು ನೀರು ಹಾಕ್ತೀನಿ ನೋಡಿ. ಇದು ನೀರು, ಆನಂತರ ಇದು ಆಯಿಲು. ಈ ಆಯಿಲು ಇವಾಗ ನಾನು ಇದರಲ್ಲಿ ಮಿಶ್ರಣ ಮಾಡ್ತೀನಿ. ನೋಡಿ, ಆಯಿಲ್ ಮಿಶ್ರಣ ಮಾಡ್ತೀನಿ. ಈಗ ಆಯಿಲೇ ಬೇರೆ ಮತ್ತು ಕೆಳಗೆ ನೀರೇ ಬೇರೆ, ಎರಡು ಮಿಕ್ಸ್ ಆಗೋದಿಲ್ಲ. ಆಯಿಲ್ ಇರೋದು ಮೇಲೆ ಕಾಣ್ತದೆ ನಿಮಗೆ. ಇದು ಯಾವ ಥರ ನಮಗೆ ಎಫೆಕ್ಟ್ ಆಗುತ್ತಂತ ನಿಮಗೊಂದು ಡೆಮೋ ತೋರಿಸ್ತಾ ಇದ್ದೀನಿ. ಇವಾಗ ಇದು ನೋಡಿ, ಹಾರ್ಟ್ ಅಟ್ಯಾಕ್ ಯಾಕೆ ನಮಗೆ ಇದು ಆಗುತ್ತಂತಂದರೆ ನೋಡಿ, ಇದು ಒಂದು ನಮ್ಮ ಆಯುರ್ವೇದಿಕ್ ಅಂತ ಹೇಳ್ಬೋದು. ಅತಿ ಹೆಚ್ಚಾಗಿ ಎಫೆಕ್ಟಿವ್ ಆಗಿ ಇದು ನಮಗೆ ಹಾರ್ಟ್ ಪ್ರಾಬ್ಲಮ್ಗೆ ತುಂಬ ಒಂದು ಆಯುರ್ವೇದಿಕ ಒಂದು
ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ಕಾರ್ಡಿಯೋ ಆ್ಯಕ್ಟಿವ್ ಅಂತೇಳಿ ಈ ಪ್ರಾಡಕ್ಟಿನ ಹೆಸರು. ತುಂಬ ಒಂದು ಎಫೆಕ್ಟಿವ್ ಆಗಿ ಇದನ್ನು ನಮ್ಮ ನಾಡಿಯಲ್ಲಿ ಈಗ ನೋಡಿ ರಕ್ತ ಎಲ್ಲ ಬ್ಲಾಕ್ ಆಗಿರ್ತದೆ, ಹಾರ್ಟ್ ಅಟ್ಯಾಕ್ ಅದ್ರ ಸಂಬಂಧ ಆಗುತ್ತೆ. ಏನೋ ತಿಂದಿರ್ತೀವಿ ಹೊರಗಡೆ, ಎಣ್ಣೆದೆಲ್ಲ ಈಗ ಕೆಲವೊಂದು ಆಯಿಲ್ದು ಎಲ್ಲ ಹೊರಗಡೆ ಎಲ್ಲ ತಿಂದಿರ್ತೀವಿ, ಬಜ್ಜಿ ಬೋಂಡ ಇದೆಲ್ಲ ತಿಂದಿರ್ತೀವಿ. ಅದು ಹೋಗಿ ನಮಗೆ ಏನಾಗುತ್ತೆ ಅಂದರೆ ಹಾರ್ಟಿಗೆ ಬ್ಲಾಕ್ ಆಗಿ ನಮಗೆ ರಕ್ತ ಎಲ್ಲ ಆಚೆ ಈಚೆ ಹೋಗ್ಲಾರ್ದಂಗೆ ಅದು ಬ್ಲಾಕ್ ಮಾಡ್ತದೆ. ಅದೇ ಥರನ ಇವಾಗ ಈ ನಮ್ಮ ಪ್ರಾಡಕ್ಟಿನಿಂದ ಅದನ್ನೇ ನಾವು ಸುಧಾರಣೆ ಮಾಡಬೇಕಂತೇಳಿ ಇದು ಆಯುರ್ವೇದಿಕ ಮತ್ತು ಆಯುರ್ವೇದಿಕ ಎರಡು ಮಿಶ್ರಣ ಆಗಿ ಮತ್ತು ಇದು ಎಷ್ಟು ಎಫೆಕ್ಟಿವ್ ಅನ್ನೋದು ನಮಗೆ ತೋರಿಸ್ಲಿಕ್ಕೆ ನಾವು ಅದು ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದರಿಂದ ಇದು ಮಾತ್ರೆ ಈ ಥರ ಮಾತ್ರೆ ಇದೆ, ಮಾತ್ರೆ ಇದೆ. ಮತ್ತು ಈ ಮಾತ್ರೆನೇ ನಾನು ಹುಡಿ ಮಾಡಿ ಈ ಮಾತ್ರೆನೇ ಹುಡಿ ಮಾಡಿದ್ದೇನೆ ನೋಡಿ, ಕಾಣ್ತಿದೆ ಅಲ್ವಾ, ಹುಡಿ ಮಾಡಿದ್ದೇನೆ. ಈ ಮಾತ್ರೆ ಹುಡಿ ಮಾಡಿ ನಾನು ಈಗ ಆಯಿಲ್ ಹಾಕಿದ್ದೇನೆ ನಿಮ್ಮ ಎದುರಿಗೆ. ಈ ನೀರಲ್ಲಿ ಆಯಿಲ್ ಮಿಕ್ಸ್ ಮಾಡಿದ್ದೇನೆ, ಆದರೆ ಆಯಿಲೇ ಬೇರೆ ನೀರೇ ಬೇರೆ ಇದೆ. ಇದು ಯಾವ ಥರ ನಮಗೆ ಈಗ ಅದೊಂದು ಹಾರ್ಟಿನ ಬ್ಲಾಕ್ ಓಪನ್ ಮಾಡ್ತಿದೆ ಇದು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಹಾರ್ಟ್ ಬ್ಲಾಕ್ ಆಗಿದ ತಕ್ಷಣ ನಮಗೆ ಉಸಿರಾಟ ನಿಂತೋಗುತ್ತೆ, ರಕ್ತನಾಡಿ ಆಚೆ ಹೋಗೋದಿಲ್ಲ. ಹಾಗಾಗಿ ಇದು ನಮಗೆ ಯಾವ ಥರ ಬಿಡಿಸಿಕೊಡ್ತದೆ, ರಕ್ತ ಚಲಾವಣೆ ಮಾಡಿಕೊಡ್ತದೆ ಇದು ಈ ಮಾತ್ರೆಯಿಂದ ಅಂತ ನಿಮಗೆ ತೋರಿಸೋಕ್ಕೆ ನಾನು ಡೆಮೋ ಮಾಡ್ತಾಯಿದ್ದೀನಿ ನೋಡಿ. ಈ ಹುಡಿ ಇದರಲ್ಲಿ ಹಾಕ್ತೀನಿ, ಯಾವ ಥರ ಕೆಮಿಕಲ್ ಕೆಳಗಡೆ ಬರ್ತದೆ ನೋಡಿ ನೋಡಿ. ಎಸ್, ಕಾಣ್ತಿದೆಯಾ ನೋಡಿ. ಇದು ಕೆಮಿಕಲ್ ಯಾವ ಥರ ಕೂಡುತ್ತದೆ ಮತ್ತು ಯಾವ ಥರ ಬರ್ತಿದೆ. ಈ ಥರ ಒಂದು ಕೆಮಿಕಲ್ದು ಇದೆ, ಗೊತ್ತಾಯ್ತಲ್ವ ನೋಡಿ. ಈ ಥರ ಒಂದು ಗಂದಗಿ ಬಿಡ್ತಾ ಇದೆ, ಅದು ನಮಗೆ ರಕ್ತ ಬ್ಲಾಕ್ ಆಗಿದ್ದು ಬಿಡಿಸ್ತಾ ಇದೆ, ಬಿಡಿಸಿ ಕೆಳಗಡೆ ಹಾಕುತ್ತೆ. ಅಂದರೆ ನಮ್ಮ ಬ್ಲಾಕ್ ಏನಾಗಿರ್ತದಲ್ಲ ಹಾರ್ಟಲ್ಲಿ, ಅದು ನಮಗೆ ಎಫೆಕ್ಟಿವ್ ಆಗಿ ಇದು ಕೆಳಗಡೆ ಬಿಡಿಸುತ್ತೆ, ಹೋಗುತ್ತೆ ನೋಡಿ ಕೆಳಗಡೆ. ಆ ಥರ ಇದು ಹೋಗಿ ಎಣ್ಣೆನ ಭೇಟಿ ನಾವು ಬ್ಲಾಕ್ ಆಗಿದ್ದು ಒಂದು ಹಾರ್ಟ್ ಬ್ಲಾಕ್ ಆಗಿದ್ದು ಇದು ಓಪನ್ ಮಾಡ್ತದೆ ಅಂತ ಅರ್ಥ. ಯಾಕೆ ಇಷ್ಟೊಂದು ಕೆಮಿಕಲ್ ಇದೆ, ಆ ಕೆಮಿಕಲನ್ನು ತೆಗೆದು ಹಾಕುತ್ತೆ ಈ ನಮ್ಮ ಪ್ರಾಡಕ್ಟ್. ಅಂದರೆ ತುಂಬ ಆಯುರ್ವೇದಿಕ್ ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಕಾರ್ಡಿಯೋ ಆ್ಯಕ್ಟಿವ್. ಯಾಕಂತಂದರೆ ಇದರಿಂದ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ತುಂಬ ಒಂದು ಎಫೆಕ್ಟ್ ಆಗುತ್ತೆ. ಯಾಕಂದರೆ ಈ ಆಯಿಲ್ ತಿನ್ನೋದ್ರಿಂದ ಕೆಲವೊಂದು ಹೊರಗಡೆ ಎಲ್ಲ ಮಾರ್ಕೆಟಲ್ಲಿ ಸಿಗ್ತದೆ ಆಯಿಲು, ತುಂಬ ಒಂದು ಎಫೆಕ್ಟ್ ಆಗ್ತದೆ. ಹಾಗಾಗಿ ಅದರಿಂದ ಎಷ್ಟೋ ಕೆಲವರು ಬಡವರು, ಎಷ್ಟೋ ಒಂದು ಹಾರ್ಟ್ ಪೇಷಂಟ್ ಆಗಿರ್ಬೋದು, ಯಾರು ಬಡವರು ಹಣ ಇದ್ದವರು ಅಂತ ಏನಿಲ್ಲ. ಅದಕ್ಕೆ ಈಗ ಆಸ್ಪತ್ರೆಗೆ ಹೋದರೆ ತುಂಬ ಖರ್ಚಾಗುತ್ತೆ, 1,00,000 2 ಲಕ್ಷ. ಕೆಲವರು ಹಣ ಇದ್ದಾರೆ ಇದು ಮಾಡ್ತಾರೆ, ಕೆಲವರು ಹಣ ಇಲ್ಲದವರು ಬಡವರು ಏನು ಮಾಡ್ತಾರೆ ಹೇಳಿ. ಹಾಗಾಗಿ ತುಂಬ ಕಷ್ಟ ಇದೆ. ಹಾಗಾಗಿ ನಾನೇನು ಹೇಳೋಕ್ಕೆ ಬಯಸ್ತೇನೆ ಅಂತಂದರೆ, ಈ ಕೆಲವೊಂದು ಹೊರಗಡೆ ಮಾರ್ಕೆಟಲ್ಲಿ ಸಿಗ್ತದಲ್ಲ, ಅದು ನಿಮಗೆ ತುಂಬ ಈ ಥರ ತಿಂದು ನಾವು ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಅಂತ ಗೊತ್ತಿದ್ದು ಸಹ ನಾವು ಅದು ತಿಂತಾ ಇರ್ತೀವಿ. ಹಾಗಾಗಿ ಅದು ತುಂಬ ಕೆಮಿಕಲ್ ಇದೆ ಅಂತ ನಾನು ಒಂದು ತೋರಿಸ್ಲಿಕ್ಕೆ ಬಯಸಿದೆ ಅಷ್ಟೇ, ಮತ್ತು ಇದ್ರ ಹೊತ್ತು ಏನಿಲ್ಲ. ಯಾಕಂದರೆ ಈ ಕಾರ್ಡಿಯೋ ಆ್ಯಕ್ಟಿವ್ ಇರ್ಬೋದು, ಈ ಕಾರ್ಡಿಯೋ ಆ್ಯಕ್ಟಿವ್ ತೊಗೊಂಡ್ರೆ ನಮ್ಮದು ಯಾವುದೋ ಹಾರ್ಟ್ ಬ್ಲಾಕ್ ಆಗಿದ್ದು ಇದು ಓಪನ್ ಮಾಡಿಕೊಡ್ತೇವೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾವುದೋ ಒಂದು ಎಣ್ಣೆ ಕರಿದ ಪದಾರ್ಥ ನಾವು ತಿನ್ಬೋದು, ಯಾವುದೋ ಒಂದು ಎಲ್ಲರೂ ಹೋಟೆಲಲ್ಲಿ ತಿಂದಿರ್ತೀವಿ, ಎಲ್ಲರೂ ತಿಂದಿರ್ತೀವಿ. ಬೆಳಗಿಂದ ಅದರಲ್ಲೇ ಕರಿತಾ ಇರ್ತಾರೆ, ಅದೇ ಕರಿದ ಸಂಜೆವರೆಗೆ ಅದೇ ಕರಿತಾ ಇರ್ತಾರೆ. ಅದರಲ್ಲೇ ಗೋಬಿ ಆಗಿರ್ಬೋದು, ಕೆಲವೊಂದು ಎಷ್ಟೋ ಇದರಲ್ಲಿ ಕರೆದಿದ್ದೇ ಆಯಿಲಲ್ಲೇ ಕರಿತಿರ್ತಾರೆ ಸಂಜೆವರೆಗೆ. ಹಾಗಾಗಿ ಅದೇ ನಾವು ತಿಂದು ಹಾರ್ಟ್ ಬ್ಲಾಕ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತಾಯಿದ್ದೀನಿ. ಅದರ ಕಡೆ ಹಾರ್ಟ್ ಅಟ್ಯಾಕ್ ಯಾರಿಗೆ ಕೆಲವೊಂದು ಹಾರ್ಟ್ ಬ್ಲಾಕ್ ಆಗಿರ್ತದೆ, ಹಾರ್ಟ್ ಅಟ್ಯಾಕ್ ಯಾರಿಗೆ ಇದೇ ಆಗಿರ್ತದೆ, ಈ ಥರ ಒಂದು ಪ್ರಾಡಕ್ಟು ನಮಗೆ ದಿವಸಕ್ಕೆ 2 ಮಾತ್ರೆ ತೊಗೊಂಡ್ರೆ ಇದರಿಂದ ಎಷ್ಟೋ ಜನಕ್ಕೆ ಇವತ್ತು ಹಾರ್ಟಿನ ಪ್ರಾಬ್ಲಮ್ಮು ಸರಿ ಹೋಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಇದು ತುಂಬ ಎಫೆಕ್ಟಿವ್ ಆಗಿ ಇದು ನಾವು ಆಯುರ್ವೇದಿಕ್ ಮತ್ತು ಆಯುರ್ವೇದಿಕ್ 2 ಮಿಶ್ರಣ ಮಾಡಿ ಇದು ಸೈನ್ಸಿಗಾಗಿ ಇದನ್ನು ಒಂದು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರ ರೇಟು ತುಂಬ ಏನು ಜಾಸ್ತಿ ಇಲ್ಲ, ಇದು 603 ರೂಪಾಯಿನ ಇದೆ ಅಷ್ಟೇ. 60 ಮಾತ್ರೆ ಬರ್ತದೆ. ಇದನ್ನು ನಿಮ್ಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇದ್ದವರು ಇದನ್ನು ತೊಗೊಂಡ್ರೆ ನಿಮಗೆ
ಒಂದು 3 ತಿಂಗಳ ಇಲ್ಲ 4 ತಿಂಗಳು ಎಕ್ಸ್ಟ್ರಾ ಇರ್ತೀವಿ ನಾವು. 4-5 ತಿಂಗಳಿಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಾನು ಹೇಳಕ್ಕೆ ಬಯಸ್ತೀನಿ. ಅತಿ ಗ್ಯಾರಂಟಿಯಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇದ್ರ ಮೇಲೆ ವ್ಯಾರಂಟಿ ಸಹ ಕೊಟ್ಟಿದ್ದಾರೆ. ಆ ಥರ ಇದೆ ಇದು. ಹಾಗಾಗಿ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ. ಯಾಕಂತಂದರೆ ಈ ಹಾರ್ಟ್ ಅಟ್ಯಾಕ್ ಎಲ್ಲ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಬರ್ತಾಯಿದೆ. ತುಂಬ ಒಂದು ಅಲ್ಲಲ್ಲೇ ಕುಡಿದು ತಿಂತಿರ್ತಾರೆ ಮಕ್ಕಳು, ಏನೋ ಒಂದು ತಿಂತಿರ್ತಾರೆ, ಕರಿದ ಎಣ್ಣೆ ಪದಾರ್ಥ ತಿಂತಿರ್ತಾರೆ. ಹಾಗಾಗಿ ತುಂಬ ಹಾರ್ಟ್ ಬ್ಲಾಕ್ ಆಗಿ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದು ತೊಗೊಂಡ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ನಿಮಗೆ ಸರಿ ಹೋಗೋದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.